20-30 ವರ್ಷಗಳ ಹಿಂದೆ ನಾನು ರಾಜಕಾರಣಕ್ಕೆ ಬಂದು 50 ವರ್ಷ ಆಯಿತು, 50-60 ವರ್ಷ ಆಯಿತು. ನಾನು ಕಾಲೇಜಿಗೆ ಹೋದವಾಗಿಂದ ನೋಡಿದ್ದೀನಿ. ನಾನು ಶೂದ್ರ ಅನ್ನೋ ಪದ ಆವಾಗಲೇ ಹೇಳಿದೆ ನಿಮಗೆ. 2ನೇ ಸರಿ ನಾನು ಶೂದ್ರ ಅನ್ನೋ ಪದ ಕೇಳಿದ್ದು ನಾನು ಹೈಸ್ಕೂಲಲ್ಲಿದ್ದಾಗ. ನಾನು ವೇದ ಸಂಸ್ಕೃತ ಕಲಿಬೇಕು, ದೇವರು ಪ್ರತ್ಯಕ್ಷ ಮಾಡ್ಕೊಳ್ಬೇಕು ಅಂತ ಹೋದೆ. ವೇದ ಕಲಿಯೋಕ್ಕೆ ಹೋದಾಗ ಎಲ್ಲೂ ಕೆಲಸ ನಮಗೆ ಸಿದ್ಧಗಂಗೆ ಮಾಡ್ದಾಗ ಕಳಿಸ್ತಾರೆ ಅಂದರು. ಅಲ್ಲೋ ಕೇಳಿದೆ ಸ್ವಾಮಿಗಳನ್ನ, ಸೇರ್ಕೊಂಡ್ರು. ಆದರೆ ಸ್ವಾಮಿಗಳು ಶಾಸ್ತ್ರಿ ಒಪ್ಪಿಲ್ಲ. ಹೇಳ್ಕೊ ನಿನಗೆ ಶೂದ್ರನಿಗೆ ಹೇಳ್ಕೊ ವೇದ ಅಂತ ಕಳಿಸ್ಬಿಟ್ರು ವಾಪಸ್ಸು. ಆಮೇಲೆ ಹೇಳಿದೆ, ಸ್ವಾಮಿ ನಮ್ಗೆ ವೇದ ಕಲಿಸೋದಂತೆ ಅಂತ. ಮತ್ತೆ ಸ್ವಾಮಿ ಗಲಾಟೆ ಮಾಡಿ ನನಗೆ 3 ವರ್ಷ ವೇದ ಓದಕ್ಕೆ ಅವಕಾಶ ಮಾಡಿಸ್ಬೇಕು. ಇದು ಇವತ್ತಿಗೂ ಇರ್ತಕ್ಕಂಥ ಸ್ಥಿತಿ. ನಿಮ್ಮ ಚರ್ಮದಲ್ಲಿ ಒಂಚೂರು ಬೇರೆ ಹೇಳಿದ್ರೆ ಮೇಲ್ಜಾತಿ ಜನಕ್ಕೆ ತಾವೇ ಈ ದೇಶ ಅನ್ನೋ ಭಾವನೆ ಇದೆ, ಅವ್ರ ಒಗ್ಗಟ್ಟಿದೆ, ಅವರಲ್ಲಿ ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಿಮ್ಮಲ್ಲಿ ಗೌಡನ ಕಂಡ್ರೆ ಲಿಂಗಾಯತಿಗಾಗಲ್ಲ, ಲಿಂಗಾಯತ ಕಂಡ್ರೆ ಗೌಡನಿಗಾಗಲ್ಲ, ಗೌಡನ ಕಂಡ್ರೆ ಕುರುಬನಿಗಾಗಲ್ಲ, ಕುರುಬನ ಕಂಡ್ರೆ ಕುಂಚಿತಿಗಾಗಲ್ಲ, ಹೀಗೆ ಕುಂಬಾರನಿಗಾಗಲ್ಲ. ಹೀಗೆ ಒಬ್ಬರಿಗೊಬ್ಬರು ದ್ವೇಷ. ನಮ್ಮನೆ ಹಾಳು ಮಾಡಿಕೊಂಡು ನಾವೇ ಜಗಳಾಡಿ ನಮ್ಮನೆಗೆ ಬಿಗಿಟ್ಕೊಳ್ತಾ ಇದ್ದೀವಿ. ಇದಕ್ಕೆ ಜಾಗೃತಿ ಇಲ್ಲದೇ ಕಾರಣ. ಈ ಜಾಗೃತಿ ಉಂಟು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಭಾಳ ಕಷ್ಟ. ಯಾಕೆಂದರೆ ನಾವು ಬರೆದ್ರೆ ಈ ಶೂದ್ರ ಮುಂಡೆ ಕಂಡ್ರೆ ಎಲ್ಲೊಂದಾಗ್ತದೆ ಅಂತ ಯಾವ ಪತ್ರಿಕೆಗಳು ಬರೆಯೋಲ್ಲ. ಪತ್ರಿಕೆಯಲ್ಲಿ ಬರೆಯೋದು ಅದು ಪತ್ರಿಕೆಯಲ್ಲಿ ಬರೆಯೋದು ನಮಗೆ ಮುಗಿಸಿ ಹೋದೆ. ಇವ್ರಿಗೆ ಯಾಕೆ ಒಂದಾಗಿ ಬಿಡಬೇಕು, ಇವ್ರು ಒಂದಾದ್ರೆ ನಾವು ಇಲ್ಲಿ ಉಳಿಯೋಕ್ಕಾಗಲ್ಲ ಅಂತ. ಇದು ಹಿಂದಿನ ಕಥೆ ಅಲ್ಲ ನಾನು ಹೇಳೋದು, ಇವತ್ತಿನ ಕಥೆ ಕೇಳಿ. ಇವತ್ತಿನ ಕಥೆ ಈ ದೇಶದಲ್ಲಿ ಸ್ವತಂತ್ರ ಹೋರಾಟ ಮಾಡಲಿಲ್ಲ RSS ಅವರು. ಆದರೆ ಸ್ವಾತಂತ್ರ್ಯ ಬಂದ ಮೇಲೆ 100ಕ್ಕೆ 80 ಭಾಗ ಪ್ರಧಾನಮಂತ್ರಿಗಳಾದವರು ಯಾರು? ಚುನಾಯಿತ ಆದವರು. ಅಪಾಯಿಂಟ್ ಮಾಡ್ತಾರಲ್ಲ, ಚುನಾಯಿತರಾದಂಥ ಪ್ರಧಾನಮಂತ್ರಿಗಳ್ಯಾರು? ಆ ಪರಿಜ್ಞಾನ ಇದೆಯಾ ಈ ದೇಶದ ಜನಕ್ಕೆ? ನೆಹರೂರಿಂದ ಹಿಡಿದು ಯಾವ ನೋಡಿದ್ರು ಪ್ರಧಾನಮಂತ್ರಿ ಬ್ರಾಹ್ಮಣ. ಉಳಿದವರು ನಮ್ಮೂರಲ್ಲಿ ನಮ್ಮ ಗಡ್ಡ ನಾನೇ ಸಿಂಹ, ನಮ್ಮ ಗಲ್ಲಿನಲ್ಲಿ ಅಮರ ಗಲ್ಲಿ ಮೇಲೆ ಪುರುಷ ಶೇರ್ ಅಂತಾರೆ. ಹಾಗೆ ನಮ್ಮೂರಲ್ಲಿ ನಾನೇ ಯಜಮಾನ. ಅದು ಅಂದರೆ ಬ್ರಾಹ್ಮಣ ಪ್ರಧಾನಮಂತ್ರಿ ಸ್ವಾಮಿ ಅಂತ. ಅಷ್ಟೇ ಅಲ್ಲ, ರಾಜಕಾರಣ ಅಷ್ಟೇ ಅಲ್ಲ, ಉದ್ಯೋಗ. ಸ್ವತಂತ್ರ ಬಂದಾಗ ಉದ್ಯೋಗ. ನಾನು ಜನತಾ ಪಾರ್ಟಿಲಿದ್ದೆ, ಸಿದ್ದರಾಮಯ್ಯನವರು ಇದ್ದರು. ನಾನಲ್ಲಿ ಒಂದು ಬುಕ್ಲೆಟ್ ತಂದಿದ್ದೆ, ಸ್ವತಂತ್ರ ಬಂದ ಮೇಲೆ ಯಾರ್ಯಾರಿಗೆ ಎಷ್ಟು ಅಧಿಕಾರ ಸಿಕ್ಕಿದೆ ಅಂತ. ಸ್ವತಂತ್ರ ಬರೋದಕ್ಕೆ ಮೊದಲು ಇಂಗ್ಲೀಷವರು ಇದ್ದಾಗ ಬ್ರಾಹ್ಮಣರ ಉದ್ಯೋಗ ಕೆಲಸ ಇತ್ತು 4%. ಆಮೇಲೆ ಇವರಿಗೆ ಮುಸ್ಲಿಮ್ಸ್ಗೆ 15% ಇತ್ತು. ಪಾಕಿಸ್ತಾನ ಆಗಿರಲ್ಲ, ಬಾಂಗ್ಲಾದೇಶ ಆಗಿರಲ್ಲ, ಇಂಗ್ಲೀಷವ್ರ ಕಾಲದ್ದು. ಅದಾದಮೇಲೆ ಉಳಿದಂಥವರು ಬ್ರಾಹ್ಮಣರಿಗೆ 4%, ಕಾಯಸ್ಥರಿಗೆ 40%. ಕಾಯಸ್ಥರು ಅಂದರೆ ನಮ್ಮಲ್ಲಿಲ್ಲ, ಕರ್ನಾಟಕದಲ್ಲಿಲ್ಲ. ಉತ್ತರ ಪ್ರದೇಶ, ಬಿಹಾರು, ವೆಸ್ಟ್ ಬೆಂಗಾಲು ಇವೆಲ್ಲ ಇದ್ದಾರೆ. ಈ ಕಾಯಸ್ಥರು 2ನೇ ದರ್ಜೆಯ ಬ್ರಾಹ್ಮಣರು. ಅವರಿಗೆ 40% ಉದ್ಯೋಗ, ಸರ್ಕಾರಿ ಉದ್ಯೋಗ. ನಮ್ಮಂಥ ಹಿಂದುಳಿದವ್ರಿಗೆ ಲೆಕ್ಕಕ್ಕಿಲ್ಲ. ಹಿಂದುಳಿದವ್ರಿಗೆ ಉದ್ಯೋಗ ಕೊಟ್ಟಿದ್ದು ಯಾವಾಗ? ಮಂಡಲ್ ಕಮಿಷನ್ ಮಾಡಿದ್ರು. ಮಂಡಲ್ ಕಮಿಷನ್ ಮಾಡಿದ್ದಾಗೆ ನಮಗೆ ಉದ್ಯೋಗ ಮೀಸಲಾತಿ ಇತ್ತು. ನಮಗೆ ಉದ್ಯೋಗ ಮೀಸಲಾತಿ ಇಟ್ಟರೆ ಬ್ರಾಹ್ಮಣರಿಗೇನೋ ಬೆಂಕಿ ಹಚ್ಕೊಂಡು ಸತ್ರು ಆಗಬಾರ್ದು ಮಂಡಲ್ ಕಮಿಷನ್ ಅಂತ. ಇದೇ ಜಾಗೃತಿ ಇದೆಯಾ? ಮಾನ ಮರ್ಯಾದೆ ಇದೆಯಾ ಶೂದ್ರರಿಗೆ? ಅದೇ ಬ್ರಾಹ್ಮಣರಿಗೆ 10% ರಿಸರ್ವ್ ಮಾಡ್ದ ಮೋದಿ. ಮಾಡಿಲ್ವೋ? 3% ಉದ್ಯೋಗ ಮೀಸಲು ಮಾಡಿದ್ದೆಷ್ಟು? 10%. ಒಬ್ಬ ನರ್ಮಗಳು ಚಗಾಯಿಸಲ್ಲ. ಈ ದೇಶದಲ್ಲಿ ನಿಮ್ಮ ಪ್ರತಿನಿಧಿ 70%, 90% ಇರೋರು ಪ್ರತಿನಿಧಿಗಳು ಒಬ್ಬರು ಬಾಯಿ ಬಿಡಲಿಲ್ಲ. ಇದು ನಮ್ಮ ಪ್ರಜಾಪ್ರಭುತ್ವ. ನಂತರ ನೆಹರು ಆಡಳಿತ ಮಾಡಿದ್ದ ಕಾಲದಲ್ಲಿ ಮುಸ್ಲಿಮರು ಬೈಫರ್ಕೇಷನ್ ಆದಮೇಲೆ ಈ ದೇಶದಲ್ಲಿ ಉದ್ಯೋಗ ಕಳ್ಕೊಂಡು 3% ಉದ್ಯೋಗಕ್ಕೆ ಬಂದರು, 35% ಇದ್ದರು. ಆಮೇಲೆ ಕ್ರಿಶ್ಚಿಯನ್ರು 15% ಗೌರ್ಮೆಂಟ್ ಉದ್ಯೋಗದಲ್ಲಿದ್ದರು. ಇಂಗ್ಲೀಷರು ಹೋದ್ಮೇಲೆ 1% ಉದ್ಯೋಗಕ್ಕೆ ಬಂದರು. ಇಂಗ್ಲೀಷರು ಹೋದ
ಹಿಂದುಳಿದವ್ರಿಗೆ ಏನು ಅಧಿಕಾರ ಇರಲಿಲ್ಲ, ಶೂದ್ರಿಗೇನು ರಿಸರ್ವೇಷನ್ ಇರಲಿಲ್ಲ. ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ 9% ಉದ್ಯೋಗ ಸಿಕ್ತು ಹಿಂದುಳಿದವ್ರಿಗೆ. ಆದರೆ ಒಂದು ಆಶ್ಚರ್ಯದ ಸಂಗತಿ ಅಂದರೆ ಎಲ್ಲರಿಗೂ ಬಿಟ್ಟು ಬ್ರಾಹ್ಮಣರಿಗೆ ಸಿಕ್ಕಿದ್ದ ಉದ್ಯೋಗ ಎಷ್ಟು? 70%. ನಾಚಿಕೆ ಆಗಲ್ವಾ ಕೇಳಕ್ಕೆ? 70% ಉದ್ಯೋಗ. ಇವತ್ತು ಅದೇ ಪರಿಸ್ಥಿತಿ. IAS, IPS, IRS ಎಲ್ಲ ಅವ್ರದ್ದೇ ಮನಪರಿ. ಜಡ್ಜಸ್, ಸುಪ್ರೀಂ ಕೋರ್ಟ್ ಜಡ್ಜಸ್, ಹೈಕೋರ್ಟ್ ಜಡ್ಜಸ್ ಎಲ್ಲ ಬಿಡಿ, ವೈಸ್ ಚಾನ್ಸಲರ್ಸ್ ಇವೆಲ್ಲವೂ ಬಿಡಿ. ಫಾರಿನ್ ಸರ್ವಿಸಸ್ ಇದೆಯಲ್ಲ, ಅಂಬಾಸಿಡರ್ಗಳು 100% ಒಬ್ಬನೂ ಇಲ್ಲ ಬೇರೆಯವನು. ಇದನ್ನ ಹೇಳಿದ್ರು. ಇದಲ್ಲೇನ್ರಿ, ಇದನ್ನೆಲ್ಲ ಜಾಗೃತಿ ಮಾಡೋದಕ್ಕೆ, ಇವರು ಸೇವೆ ಮಾಡೋಕ್ಕೆ, ನಮ್ಮ ಜನಗಳಲ್ಲಿ ಒಂದು ಸ್ವಲ್ಪ ಜಾಗೃತಿ ಉಂಟು ಮಾಡೋಕ್ಕೆ, ಜಾತಿ ಮರಿರಯ್ಯ ನೀವು ಗುಲಾಮರಾಗಬಾರ್ದು, ಈ ಧರ್ಮದಲ್ಲಿ ಮಾನ ಮರ್ಯಾದೆ ಇಟ್ಕೊಂಡು ಆತ್ಮಗೌರವದಿಂದ ಜೀವನ ಮಾಡೋಣ, ಇದು ನಮ್ಮ ದೇಶ, ನಾವು ಯಜಮಾನರು ಅನ್ನೋ ಭಾವನೆ ಬೆಳೆಸೋದಕ್ಕೋಸ್ಕರ ಶೂದ್ರ ಸೇವಾ ಸಂಘ. ಇದಕ್ಕೆ ಕರೆದೆ ನಾನು 500 ಪತ್ರಿಕೆಗಳಲ್ಲಿ ಬರೆದೆ. 350 ಜನಕ್ಕೆ ಫೋನ್ ಮಾಡಿ ಹೇಳಿದೆ. ವಿದ್ಯಾವಂತರೆಲ್ಲರೂ ಬಂದಿರೋದೆಷ್ಟು? ಯಾರ ಕೆಪಾಸಿಟಿ ಇವತ್ತು ಅರ್ಧಷ್ಟು ಜನ ಬಂದಿದ್ದೀರಿ. ಇಷ್ಟು ಮಟ್ಟಿಗೆ ನಮ್ಮ ಜಾಗೃತಿ. ನನ್ನ ಸ್ವಂತ ಕೆಲಸ ಇಲ್ಲ, ನನಗೆ ಬೇಕಿಲ್ಲ ಕೆಲಸ. ಆದರೆ ನಮ್ಮ ಜನಕ್ಕೋಸ್ಕರ ದುಡಿತೀನಿ ಅಂದರೆ ಲೆಕ್ಕಕ್ಕಿಲ್ಲ. ಯಾರಿಗೆ ಯಾರು ಅಧಿಕಾರಕ್ಕೆ ಬರ್ತಾನೆ, ದುಡ್ಡು ಕೊಡ್ತಾನೆ, ಎಲೆಕ್ಷನ್ ಮಾಡ್ತಾನೆ, ಮಂತ್ರಿ ಬರ್ತಾನೆ, ಮಂತ್ರಿ ಮಗಳು ಬರ್ತಾಳೆ, ಓ ಜೈ ಅಂತ ಬರ್ತಾರೆ. ಅಲ್ಲೆಲ್ಲ ಜಾಗನೇ ಸಿಗಲ್ಲ. ಇಷ್ಟು ಮಟ್ಟಿಗಿದೆ ನಮ್ಮ ಜಾಗೃತಿ. ಬೇಕಾ ನಮ್ಮ ಸ್ವಾತಂತ್ರ್ಯ ಬಂದ್ರೂ ಗುಲಾಮರು ನಾವು, ಮಾನಸಿಕವಾಗಿ ಗುಲಾಮರು. ಈ ಮಾನಸಿಕ ಗುಲಾಮತ್ವನ ಕಲಿಬೇಕು ಅಂತೇಳಿ ನಾನು ಸಂಘಟನೆ ಮಾಡ್ತಾಯಿದ್ದೀನಿ, ಈ ಸೇವೆ ಮಾಡ್ತಾಯಿದ್ದೀನಿ. ಇದು ಮಾಡಬೇಕಾದ್ರೆ ಏನು ಲೆಕ್ಕಕ್ಕೆ ಬಂದಿಲ್ಲ. 20-30 ವರ್ಷದಿಂದ ನಾನು ಇದೇ ಕೆಲಸ ಮಾಡ್ತಾಯಿದ್ದೀನಿ. ಬಾಬ್ರಿ ಮಸೀದಿ ಒಡೆದಾಕಿರು, ಏನೂ ಗಲಾಟೆ ಆಗಿಲ್ಲ. ಅವತ್ತು ನಾನು ಈ ಶೂದ್ರ ಸೇನೆ ಹೆಸರಲ್ಲಿ ಗೋಡೆ ಮೇಲೆ ಬರ್ಸಕ್ಕೆ ಹೋದೆ. ಆಗ ನಮ್ಮವರೊಬ್ಬರು ಪೊಲೀಸ್ ಕಮಿಷನರ್ ಇದ್ದರು, ನಮ್ಮ ಸಿದ್ದರಾಮಯ್ಯನವ್ರು ಗೊತ್ತು, ಅವ್ರ ಸ್ನೇಹಿತರು, MP ಆಗಿದ್ದರು. ಅವರು ಗೌಡ್ರೆ ನೀವು ಬರೀವರ್ರಿ, ಇದು ಒಳಗಡೆ ಹಾಕ್ಬೇಕಾಗ್ತದಂದರು. ಅಂದರೆ ಬಾಬ್ರಿ ಮಸೀದಿ ಹೊಡೆದಿದ್ದಕ್ಕೆ ನಾವು ಪರ್ಚೇಸ್ ಮಾಡಿದರೆ ಒಳಗಡೆ ಹಾಕಬೇಕು. ಈ ದೇಶದಲ್ಲಿ ಬಾಬ್ರಿ ಮಸೀದಿ ಹೊಡೆದು ಯಾರಿಗೋಸ್ಕರ, ಯಾತಕ್ಕೋಸ್ಕರ, ಜನ ಸೇವೆ ಮಾಡೋಕ್ಕ? ಇದನ್ನು ಅರ್ಥ ಮಾಡ್ಕೊಳ್ಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ರಾಜಕಾರಣದಲ್ಲಿ ಅಧಿಕಾರ ಬಂದರೆ ದೇಶಕ್ಕೆ ಸೇವೆ ಮಾಡೋಕ್ಕೆ, ದುಡ್ಡು ಮಾಡೋಕ್ಕಲ್ಲ, ಡ್ಯೂಟಿ ಮಾಡೋಕ್ಕಲ್ಲ, ಅಧಿಕಾರ ಹೊಡೆಯೋಕ್ಕಲ್ಲ, ಅಥವಾ ಮತ್ತೇನೋ ಮಾಡೋಕ್ಕಲ್ಲ. ದಯವಿಟ್ಟು ಜಾಗೃತಿ ಮಾಡಿ ಜನಗಳನ್ನ. ಶೂದ್ರಲ್ಲಿ ಜಾಗೃತಿ ಬಂದರೆ ಬೇರೆ ಯಾರೂ ಈ ದೇಶದಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. 224 ಸೀಟ್ ಇದೆ ನಮ್ಮ ರಾಜ್ಯದಲ್ಲಿ. 224ರಲ್ಲೂ ಡಿಪಾಸಿಟ್ ಕಳ್ಕೊಳ್ಬೇಕು BJPಯವರು. RS ಈಚೆ ಬರಬಾರ್ದು. ನಾನು ವಿದ್ಯಾರ್ಥಿ ನಾಯಕನಾಗಿದ್ದೆ, ಇಲ್ಲಿ ಎಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದೆ. ನಾನು ವಿದ್ಯಾರ್ಥಿ ನಾಯಕನಾಗಿದ್ದಾಗ ಈ RSS ಅವರು, ABVP ನಮ್ಮ ನೋಡಿ ಕಂಬಗಳು ಹಿಂದೆ ಹೋಗೋದು, ಔತ್ಕೊಳ್ಳೋರು. ಆ ಶಕ್ತಿ ಇದೆಯಾ ಇವತ್ತು ವಿದ್ಯಾರ್ಥಿಗಳಲ್ಲಿ? ಇಲ್ಲ. ಈ ಜಾಗೃತಿ ಉಂಟು ಮಾಡಬೇಕು. ಯಾರು ಮಾಡಬೇಕು? ಈ ಸಿದ್ದರಾಮಯ್ಯನವರಂಥವರು ಮಾಡಬೇಕು. ಇವರು ನಾಯಕರು, ಇವರು ಅವ್ರಿಗೋಸ್ಕರ ಹೇಳ್ಕೊಂಬರ್ತಾ ಇದ್ದಾರೆ. ಆದರೆ ಸಂಘಟನೆ ಕಟ್ಟಿಲ್ಲ. ಈ ಸಂಘಟನೆ ಕಟ್ಟಿ ಶೂದ್ರನ ಬಂದ್ ಮಾಡಿ, ಶೂದ್ರ ನಾಯಕತ್ವ ನೀವು ತಗೊಳ್ಳಿ. ಈ ದೇಶದಲ್ಲಿ ಬದಲಾವಣೆ ಆಗುತ್ತೆ, ಇಲ್ಲದ್ರೆ ಬದಲಾವಣೆ ಆಗಲ್ಲ. ನನ್ನಂಥವ್ರು ಮಾಡಿದರೆ, ನನ್ನಂಥವ್ರು ಹೋರಾಟ ಮಾಡಿದ ಉಪಯೋಗ ಇಲ್ಲ. ಸಿದ್ದರಾಮಯ್ಯನವರು ಇಡೀ ರಾಜ್ಯದಲ್ಲಿ ಗೊತ್ತಿದ್ದಾರೆ. ಇಡೀ ರಾಜ್ಯ ಜನತೆಯಲ್ಲಿ ನ್ಯಾಯವಿಧಾನ ಮಂತ್ರಿ ಅನ್ನೋದು ಗೊತ್ತಿದೆ. ಅನೇಕ ಮುಖ್ಯಮಂತ್ರಿಗಳು ಕಂಪೇರ್ ಮಾಡಿದೆ. ಸಿದ್ದರಾಮಯ್ಯ ಆನೆಸ್ಟ್ ಆಗಿದ್ದಾನೆ, ಅಪ್ರೂವ್ ಇದ್ದಾನೆ, ನ್ಯಾಯವಾಗಿದ್ದಾನೆ ಅಂತ ಗೊತ್ತಿದೆ. ನಿಮ್ಮಂಥವ್ರು ಲೀಡರ್ಶಿಪ್ ತಗೊಳ್ಬೇಕು, ನಾಯಕತ್ವ ತಗೊಂಡು ನಮ್ಮಂಥವ್ರಿಗೆ ಈ ದೇಶದಲ್ಲಿ ಶೂದ್ರನ್ನು ಕಟ್ಟಬೇಕು. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಲ್ಲಿ, ಪ್ರತಿ ಊರಲ್ಲಿ 180 ಭಾಗ, 100 ಭಾಗ ಹಳ್ಳಿಗಳಲ್ಲಿ ಶೂದ್ರರು, 100 ಭಾಗ. ಒಂದಲ್ಲ, ಎರಡಲ್ಲ, 80 ಅಲ್ಲ, 70 ಅಲ್ಲ. ಆದರೆ ಜಾಗೃತಿನೇ ಇಲ್ಲ.
ಅಲ್ಲಿಗೆಲ್ಲೂ ಹೋಗಿ ಅರಸ ಜೈ ಅಂತಾರೆ, ಹಿಂದೂ ಅಂದರೆ ಒಂದೇ ಅಂತಾರೆ. ಯಾರ ಹತ್ರ? ಈ ನೂರು ಇರ್ತಕ್ಕಂಥ ಹಳ್ಳಿಗರ ಹತ್ರ, ಗುಲಾಮರ ಹತ್ರ. ಇದು ಹೋಗ್ಬೇಕಾದ್ರೆ ನಾವೊಬ್ಬರು ಮಾಡಿದಾಗಲ್ಲ. 100 ಜನ 1000 ಜನ ವಿದ್ಯಾವಂತರು, ಯುವಕರು, ತಮ್ಮ ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥವರು ಈ ಸಿದ್ದರಾಮಯ್ಯನಂಥ ನಾಯಕತ್ವದಲ್ಲಿ ಮುಂದಿಟ್ಟುಕೊಂಡು ಇವ್ರು ಮಾಡಬೇಕು, ಇವ್ರು ಗೈಡ್ ಮಾಡಬೇಕು, ಇವ್ರು ಜನ ಕಟ್ಟಬೇಕು. ಈಗ ಮುಖ್ಯಮಂತ್ರಿ ಆಗದೇ ಇದ್ರೂ ಕೂಡ ನಾಯಕರಾಗಿ, ಈ ರಾಜ್ಯದ ನಾಯಕರಾಗಿ ಶೂದ್ರ ಜನಾಂಗನ ಒಂದು ಮಾಡಬೇಕು, ಶೂದ್ರ ಜನಾಂಗನ ಒಗ್ಗಟ್ಟು ತಂದು ಅವ್ರಿಗೆ ಸಿಗಬೇಕನ್ನೋಂಥ ಎಲ್ಲ ಸೌಲಭ್ಯಗಳು ಕಲ್ಪಿಸ್ಕೊಡ್ಬೇಕು. ಆ ಕೆಲಸ ಅವ್ರು ಮಾಡ್ತಾರೆ ಅನ್ನೋ ನನ್ನ ನಂಬಿಕೆ ಇದೆ. ಅವ್ರು ಈ ಕಡೆ ಮನಸ್ಸು ಕೊಡಬೇಕು. ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ದೇಶ ಸೇವೆ ಮಾಡಿದ್ದಾರೆ, ರಾಜ್ಯ ಸೇವೆ ಮಾಡಿದ್ದಾರೆ, ಬಡವರು ಕಣ್ಣಿಗೆ ಒರೆಸಿದ್ದಾರೆ. ಈಗ ಮುಖ್ಯಮಂತ್ರಿ ಅಲ್ಲದೆ ಇಡೀ ಶೂದ್ರನ ಒಂದೇ ಮಾಡಿ ಸಾಮಾನ್ಯ ಜನ, ಹಳ್ಳಿಗರು, ವ್ಯವಸಾಯ ಮಾಡೋರು, ಕೂಲಿ ಮಾಡೋರು, ಬೇರೆ ಬೇರೆ ಕೆಲಸ ಮಾಡೋರು ಸರಿಯಾದ ಜೀವನ ಮಾಡೋಂಗೆ ಒಗ್ಗಟ್ಟಾಗಿ ಆತ್ಮಗೌರವ ಉಳಿಸ್ಕೊಂಡು ಈ ದೇಶ ನಮ್ಮದು, ಈ ರಾಜ್ಯ ನಮ್ಮದು, ನಾವು ಈ ದೇಶದ ಮೂಲ ಪುರುಷರು, ನಾವು ಇದರ ಯಜಮಾನರು, ಬೇರೆಯವರಾಗಿ ಬಿಡಲ್ಲ ಅಂತಕ್ಕಂಥ ಮನೋಭಾವನ ಬೆಳೆಸಬೇಕು. ಆ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಅವ್ರು ಮಾಡಬೇಕು ಕೂಡ. ಯಾಕೆಂದರೆ ಬೇರೆಯವರಿಗೆ ಈ ರೀತಿ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇಲ್ಲ. ಬೇರೆಯವ್ರ ಅಧಿಕಾರ ಬಂದಾಗ ತಮ್ಮ ಅಧಿಕಾರ ಉಳಿಸ್ಕೊಳ್ಳೋದಾಗೆ, ಅಧಿಕಾರ ಒಡೆಯೋ ಹೇಗೆ, ದುಡ್ಡು ಮಾಡೋದು ಹೇಗೆ, ಇಷ್ಟೇ ಯೋಚನೆ ಮಾಡ್ತಾರೆ. ಆದರೆ ಜನಾನ ಕಟ್ಟಬೇಕು, ಜನಸೇವೆ ಮಾಡಬೇಕು, ಜನರಲ್ಲಿ ಜಾಗೃತಿ ಉಂಟು ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇವ್ರಿಗೆ ಇದೆ. ಅವರು ಕೆಲಸ ಮಾಡ್ತಾರೆ ಅಂತ ನಂಬಿದ್ದೀನಿ. ಅದಕ್ಕೆ ಅವರು ಇವತ್ತಿನ ದಿವಸ ಇದರ ಉದ್ಘಾಟನೆ ಮಾಡೋಕ್ಕೆ ಅವರು ನಾನು ಆಹ್ವಾನ ಮಾಡಿದ್ದು. ಅವರು ಈ ಕೆಲಸ ಮಾಡ್ತಾರೆ, ನಾಯಕತ್ವ ತಗೊಳ್ಬೇಕು, ತಗೊಳ್ತೀನಿ ಅಂತ ಇಲ್ಲಿ ಅವ್ರು ಡಿಕ್ಲೇರ್ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಇಷ್ಟು ಹೇಳಿ ತಾವು ಬಂದಿದ್ದಕ್ಕೆ ತಮಗೆಲ್ಲರಿಗೂ ನೊಂದಿಸಿ ನಮಸ್ಕಾರ ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.